ಮೂಡ ಹಗರಣದಲ್ಲಿ ಬಗದಷ್ಟು ರಹಸ್ಯಗಳು ಬಯಲಾಗ್ತಾಲೇ ಇದ್ದಾವೆ. ಭೂ ಚಕ್ರವ್ಯೂಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬ ಸಿಲುಕಿದ್ದು ನಿಮ್ಮ ವಿಸ್ತಾರ ನ್ಯೂಸ್ ಮತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಬ್ರೇಕ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಅಣ್ಣ 2001ರಲ್ಲೇ ಸೈಟನ್ನು ಮಾರಿ ಹಂಚಿದ್ದ ಜಮೀನು ಖರೀದಿಸಿದ್ದ ವಿಚಾರ ಬಯಲಾಗಿದೆ. 3.16 ಎಕರೆ ಜಮೀನಿನಲ್ಲಿ ರಸ್ತೆ ಪಾರ್ಕ್ ಮಾಡಿ ಮೂಡಾ ಸೈಟು ಹಂಚಿತ್ತು. ಈ ವಿಚಾರವನ್ನು ಖುದ್ದು ಸಿಎಂ ಪತ್ನಿಗೆ 2021ರಲ್ಲಿ ಮೂಡಾ ಆಯುಕ್ತರಿಗೆ ಬರೆದಿದ್ದ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮೂಡಾ ಸೈಟು ಹಂಚಿದ ಮೇಲೆ 2004ರಲ್ಲಿ ಮೂಲ ಜಮೀನು ಮಾಲೀಕರಿಂದ ಸಿಎಂ ಪತ್ನಿ ಅಣ್ಣ ಖರೀದಿ ಮಾಡಿದರು. ಅದಾದ ಮೇಲೆ 2010ರಲ್ಲಿ ತಂಗಿ ಪಾರ್ವತಿ ಅವರಿಗೆ ಗಿಫ್ಟ್ ಡೀಡನ್ನು ಮಾಡಿದರು. ಹೀಗಾಗಿ ಮೂಲ ಭೂಮಾಲೀಕರ ಸುಪರ್ದಿಯಲ್ಲಿ ಇಲ್ಲದ ಜಮೀನನ್ನು ರಾಜಕೀಯ ಪ್ರಭಾವವನ್ನು ಬಳಸಿ ಲಾಭ ಮಾಡಿಕೊಳ್ಳೋದಕ್ಕೆ ಖರೀದಿಸಿದ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದಾದ ಮೇಲೆ 2021ರ ಅಕ್ಟೋಬರ್ 25ನೇ ತಾರೀಕು ಶೇಕಡ 50-50 ಅನುಪಾತದ ಅಡಿಯಲ್ಲಿ ನಮಗೆ ಶೇಕಡ 55ರಷ್ಟು ಸೈಟ್ಸ್ ಕೊಡಿ ಅಂಥೇಳಿ ಮೂಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಅವರು ಪತ್ರವನ್ನು ಬರೆದಿದ್ರು. ದೇವನೂರು 3ನೇ ಬಡಾವಣೆಗೆ ನಮ್ಮ ಜಮೀನು ಹೋಗಿದೆ ಅಂತ ಪತ್ರವನ್ನು ಬರೆದು ಕೊನೆಗೆ ಪ್ರತಿಷ್ಠಿತ ವಿಜಯನಗರ ಲೇಔಟ್ನಲ್ಲೇ ಸೈಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಸರ್, ಈಗಾಗಲೇ ಹೇಳ್ತಾ ಇದೆ, ಮೂಲ ಭೂಮಾಲೀಕರ ಸುಪರ್ದಿಯಲ್ಲಿ ಇಲ್ಲದೇ ಇರುವಂತಹ ಒಂದು ಜಮೀನನ್ನು ಅವರು ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡು ಏನಾದರೂ ಖರೀದಿ ಮಾಡಿದ್ರ ಅನ್ನೋದು ಅನುಮಾನ. ಜೊತೆಗೆ ದಾರಿ ತಪ್ಪಿಸೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಆಗಲೇ ಹೇಳ್ತೀನಿ ಅಂತೇಳಿ ಮೂಡಾ ವಿಚಾರಕ್ಕೆ. ಏನು ಗೊತ್ತೇನ್ರಿ ಶರತ್ ಹುಣಸೂರು, ನಿಮ್ದು ಹುಣಸೂರಲ್ವೇನ್ರಿ? ಹೌದು. ಹುಣಸೂರಿಗೂ ಮೈಸೂರಿಗೂ ಎಷ್ಟ್ರಿ ದೂರ? 45 ಕಿಲೋಮೀಟರ್ಸ್. 45 ಕಿಲೋಮೀಟರ್ಸ್ ಅನ್ರಿ. ನೀವು ಹುಣಸೂರಿಂದ ಮೈಸೂರಿಗೆ ಬರೋಷ್ಟರಲ್ಲಿ 45 ರೀತಿಯಲ್ಲಿ ನಿಮ್ಮ ದಾರಿ ತಪ್ಪಿಸಿರ್ತಾರೆ. ಹೇಳ್ತೀನಿ ಕೇಳಿ. ಆಯಿತು, ಈಗ ಇದೆಲ್ಲ ಬಿಟ್ಬಿಡ್ತೀನಿ. ಟೆಕ್ನಿಕಲ್ ಪಾಯಿಂಟ್ಸ್ ಗೇನ್ಸ್ ಎಲ್ಲ ಆ ಕಡೆ ಹಾಕ್ಬಿಡೋಣ. ಓಕೆ. ಫಸ್ಟ್ ಇದನ್ನು ಬ್ರೇಕ್ ಮಾಡಿದ್ದೆ ನಾವು, ಸುದ್ದಿ ತೋರಿಸಿದ್ದೆ ನಾವು, ಡಾಕ್ಯುಮೆಂಟ್ಗಳು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕಿಂತ ಭಾಳ ದೊಡ್ಡ ಮಟ್ಟದ ಡಾಕ್ಯುಮೆಂಟ್ಗಳಿರೋದೆಲ್ಲ ನಮ್ಮ ಹತ್ರನೇ. ಓಕೆ, ಅದನ್ನು ಏನು ಎದೆ ತಟ್ಕೊಂಡು ಹೇಳ್ಕೊಂಡು ಕೂತ್ಕೊಳ್ಳೋದೇನು ಬೇಡ, ನಮ್ಗೆ ಗೊತ್ತಿರೋದೇನೇ, ಬಿಡಿ ಅದನ್ನು ಬಿಟ್ಟಾಕಿ. ಓಕೆ, ಈಗ ಇನ್ನೊಂದು 10 ದಿನಕ್ಕೆ ಸೆಷನ್ನು ಗೊತ್ತಾಯ್ತಾ ನಿಮಗೆ? ಮುಂಗಾರು ಅಧಿವೇಶನ ನಡೀತದೆ. ಈ ಪ್ರತಿಪಕ್ಷದವರು ಇದರ ಬಗ್ಗೆ ಯಾಕೆ ದೊಡ್ಡ ಮಟ್ಟದ ಧ್ವನಿ ಎತ್ತಾ ಇಲ್ಲ ಅನ್ನೋದು ನನ್ನ ಮೂಲಭೂತವಾದಂಥ ಪ್ರಶ್ನೆ. ಓಕೆ. ಈ ಮೂಡಾದಲ್ಲಿ ಅಕ್ರಮ ಆಗಿರೋದು ನಿಜ, ಮೂಡಾದಲ್ಲಿ ದುಡ್ಡು ತಿಂದಿರೋದು ನಿಜ, ಮೂಡಾದಲ್ಲಿ ಇದ್ದಂಥವರು ಅತ್ಯಂತ ನಿಕೃಷ್ಟವಾದ ಕೆಲಸವನ್ನು ಮಾಡಿರೋದು ನಿಜ. ಅದರ ಅಧ್ಯಕ್ಷರಾದಿಯಾಗಿ, ಅದರ ಚೇರ್ಮನ್ ಆದಿಯಾಗಿ ಊರಲ್ಲಿರೋರೆಲ್ಲ ತಿಂದು ಕಬಳಿಸಿ ಚೆನ್ನಾಗಿ ಅದನ್ನು ನೀರಾಕಿ ತೊಳೆದಿರೋದಂತೂ ನಿಜ. ಆ್ಯಂಡ್ ಇಟ್ ಈಸ್ ದಿ ಸೇಮ್ ವಿತ್ ಎವ್ರಿ ಅದರ್ ಡೆವಲಪ್ಮೆಂಟ್ ಅಥಾರಿಟಿ. BDA ತಗೊಳ್ಳಿ, ಟೂಡಾ ತಗೊಳ್ಳಿ, ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ತಗೊಳ್ಳಿ, ನೀವು ಯಾವುದು ಬೇಕಾದರೂ ತಗೊಳ್ಳಿ. ಯಾರಾದರೂ ಒಬ್ಬರು ನಮ್ಮ ಅಥಾರಿಟಿ ಹಂಗದೆ ಗೊತ್ತಾನಪ್ಪ ಅಂದ್ಬಿಟ್ಟು ಚಾಲೆಂಜ್ ಮಾಡಿಬಿಡಿ, ಬಂದು ಕಾಲುಗಡ ಬಿದ್ದುಬಿಡ್ತೀನಿ ನಾನು. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಾನು ಇವತ್ತು. ಏನು ಹಿಂಗಂತೀರ? ಒಂದೇ ಒಂದು ಪ್ರೂವ್ ಮಾಡಿಬಿಡ್ರಿ ನೋಡ್ಬೋಣ. ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಒಂದೇ ಒಂದು ಅಕ್ರಮ ಆಗಿದ್ರೆ ಬನ್ನಿರಿ ಅಂತ ಒಬ್ಬ ಚಾಲೆಂಜ್ ಮಾಡಲಿ ನನಗೆ ಇವತ್ತು. ಒಬ್ಬ ಅದು ಡೂಡಾ ಆಗಿರಲಿ, ಧಾರವಾಡ ಆಗಿರಲಿ, ಹುಬ್ಳಿ ಆಗಿರಲಿ, ಬೆಳಗಾವಿ ಆಗಿರಲಿ, ಯಾವುದೇ ಆಗಿರಲಿ, ಕಮಾನ್, ಐ ಪ್ರಾಮಿಸ್, ಅಡ್ಡು ಬಿದ್ದುಬಿಡ್ತೀನಿ ನಾನು. ಓಕೆ, ಪ್ರತಿಪಕ್ಷದವರು ಯಾಕೆ ಇದನ್ನು ಮಾತಾಡ್ತಾ ಇಲ್ಲ? ಹೌದಪ್ಪ, ನೀವು ಮಾತಾಡ್ತಾ ಇದ್ದೀವಿ, 11 ಚಾನೆಲ್ಗಳಲ್ಲಿ ಇದನ್ನು ವಿಸ್ತಾರ ನ್ಯೂಸ್ ತೋರಿಸಿದ ಮೇಲೆ ತೋರಿಸ್ತಾ ಇದ್ದಾರೆ. ಯಾಕಪ್ಪ ಬೇರೆಯವ್ರು ಮಾತಾಡ್ತಾ ಇಲ್ಲ? ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡ್ರಿ, ಮಾಹಿತಿ ಪ್ರಕಾರ ಇದೇ ವಿಜಯನಗರ ಲೇಔಟ್ನಲ್ಲಿ ಮತ್ತು ಮೈಸೂರಿನ ಆಸುಪಾಸುಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ಬೆಂಗಳೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ತುಮಕೂರಲ್ಲಿ, ಧಾರವಾಡದಲ್ಲಿ, ಮಂಗಳೂರಲ್ಲಿ, ನಮ್ಮ ಎಲ್ಲ 30-31 ಜಿಲ್ಲೆಯಲ್ಲಿ ಒಬ್ರದ್ದು ಯಾರ್ದೋ ಒಬ್ರದ್ದು 95 ಸೈಟ್ ಇದೆಯಂತೆ ಬದಲಿ ನಿವೇಶನ. ಅವ್ರು ಕಾಂಗ್ರೆಸ್ನವರಲ್ಲ. ಇನ್ನೊಬ್ರದ್ದು 49 ಸೈಟ್ ಇದೆಯಂತೆ, ಅವ್ರು ಕಾಂಗ್ರೆಸ್ನವರಲ್ಲ. ಇನ್ನೊಬ್ರದ್ದು 50 ಸೈಟ್ ಇದೆಯಂತೆ, ಅದಕ್ಕೆ ಮಾತಾಡ್ತೀವಿ, ಅವರು ಕಾಂಗ್ರೆಸ್ನವರಲ್ಲ. ಎಲ್ರೂ ಪ್ಲೇಟಲ್ಲಿ ಹಾಕೊಂಡು ತಿಂದವ್ರೆ ಊಟ. ಎಲ್ಲರೂ ತಿಂದವ್ರೆ, ಎಲ್ಲರೂ ತಿಂದಿದ್ದಾರೆ. ಯಾರು ಮಾತಾಡ್ತಾರೆ? ಅದಕ್ಕೆ ಮಾತಾಡಲ್ಲ. ಬೆಂಗಳೂರಿನಲ್ಲಿ ಉದಾಹರಣೆ ಕೊಡ್ತೀನಪ್ಪ. ಈಗ ಪ್ರಸ್ತುತ ಒಬ್ಬರು ಅವ್ರು ಭಾಳ ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಆಯಿತಾ? ಓಕೆ. ರಾಜ್ಯ ಸರ್ಕಾರದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಪ್ರಸ್ತುತ.
ಅವ್ರ ಹೆಸರೇನೋ ಮರ್ತುಬಿಡ್ತೀನಿ ನಾನು, ಅವಾಗವಾಗ ಮರ್ತೋಗ್ಬಿಡ್ತು ನನಗೆ, ಆಯಿತಾ. ಅದೇನೋ ಅವಾಗವಾಗ ಸೆಲೆಕ್ಟಿವ್ ಡೆಮೆನ್ಷಿಯಾ ರೀ, ನನಗೆ ಮರ್ತೇ ಹೋಗ್ಬಿಡ್ತದೆ ಹೆಸರುಗಳು, ಮರ್ತೋಗ್ಬಿಡುತ್ತೆ. ಅವರು ನಾನು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಬೇಕು, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಆಯಿತಾ. ಅದಕ್ಕೋಸ್ಕರ ನಾನು ಹೆಸರು ಹೇಳ್ತಾ ಇಲ್ಲ. ಡಾಕ್ಯುಮೆಂಟ್ ತಂದು ಹೇಳ್ತೀನಿ ಅವ್ರ ಹೆಸರನ್ನ. ಓಕೆ. ಡಾಕ್ಯುಮೆಂಟ್ ಇಲ್ಲದೆ ಹೆಸರು ಹೇಳಲ್ಲ ನಾನು. ಅವ್ರ ಹೆಸರು ನನಗೆ ಗೊತ್ತು, ನಾನೇನು ಮರ್ತೋಗಿಲ್ಲ, ಅವ್ರ ಹೆಸರು ನನಗೆ ಗೊತ್ತು. ಅವರು ಒಂದು ಕಡೆ ಜಾಗ ಇಟ್ಕೊಂಡಿರ್ತಾರೆ ಬೆಂಗಳೂರಿನಲ್ಲಿ, ಔಟ್ಸ್ಕರ್ಟ್ಸಲ್ಲಿ. ಅವರಿಗೆ ಇನ್ನೊಂದು ಕಡೆ ಅಲಾಟ್ ಆಗುತ್ತೆ ಕೆಲವು ದಿನಗಳಲ್ಲಿ. HSR ಲೇಔಟಲ್ಲಿ ಅಲಾಟ್ ಆಗುತ್ತೆ. 75 ಲಕ್ಷಕ್ಕೆ ನೆಕ್ಸ್ಟ್ ದಿನನೇ ಮಾರ್ಬಿಡ್ತಾರೆ ಅದನ್ನು. ಓಕೆ. ಅವ್ರು ಇದ್ದಿದ್ದಂಥ ಜಾಗ, ಮೂಲ ಜಾಗ ಸ್ಮಶಾನ ಥರ ಇತ್ತು. ಓಕೆ. ಅವ್ರಿಗೆ ಎಲ್ಲಿ ಸಿಗೋದು ಗೊತ್ತೇನ್ರಿ? HSR ಲೇಔಟ್ ಸೆಕ್ಟರ್ 1 ಸಿಗುತ್ತೆ ಅವ್ರಿಗೆ ಜಾಗ. HSR ಲೇಔಟ್ ಅಂದರೆ ಏನು, ಎಂಥ ಜಾಗ? ಚಿನ್ನದ ಬೆಲೆ ಬಾಳುತ್ತೆ. ಹೀಗೆ ಈ ಮಧು ಹೀರಿದ ಹಾಗೆ, ಅಂದರೆ ಜೇನು ಹೀರಿದ ಹಾಗೆ ಅವ್ರು ಹೀರ್ಕೊಂಡ್ಬಿಡ್ತಾರೆ ದುಡ್ಡನ್ನ. ಗೊತ್ತಾಯ್ತೇನ್ರಿ? ಮಾರನೇ ದಿನಕ್ಕೆ ಮಾರ್ಬಿಟ್ಟಿದ್ದಾರೆ. ಮಾರನೇ ದಿನಕ್ಕೆ ಮಾರ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಓಕೆ. ಇನ್ನು ಅಲ್ಲಿ ಬನ್ನಿ ಮೈಸೂರಿಗೆ, ವಿಜಯನಗರಕ್ಕೆ, ಇನ್ನೊಬ್ರು ಬೇರೆ ಪಾರ್ಟಿ ಅವರಂತೆ, ಈಗ ಸಮ್ಮಿಶ್ರ ಆಗಿದ್ದಾರೆ, ಅವ್ರು ಇನ್ನೊಂದು ಪಾರ್ಟಿಲಿದ್ದಾರಂತೆ. ಅವ್ರದ್ದು 68 ಸೈಟ್ ಇದೆಯಂತೆ. 68. ಗೊತ್ತಾಯ್ತಾ? ಓಕೆ. ಯಾವ ನ್ಯಾಯ ಕೇಳ್ತೀರ್ರಿ? ಪ್ರತಿಪಕ್ಷಗಳು ಸುಸ್ಪಷ್ಟವಾಗಿ, ನಾವು ಮೀಡಿಯಾ ಹೌಸಸ್ಸು ಸುಸ್ಪಷ್ಟವಾಗಿದ್ದೀವಿ ಕಣ್ರಿ. ಹುಡುಕ್ಸ್ಬಿಡ್ರಿ ಒಂದು ಸೈಟು, ನೋಡ್ಬಿಡ್ರಿ, ನಿಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತೀನಿ, ಟೇಕ್ ಇಟ್, ಕಮಾನ್, ಇಟ್ಸ್ ಯೋರ್ಸ್. ಅಂದರೆ ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ನನಗಿದೆ ನೈತಿಕತೆ ಮಾತಾಡೋಕ್ಕೆ, ನಿಮಗಿದೆ. ಪ್ರತಿಪಕ್ಷ ಅಂತ ಕರೆಸ್ಕೊಳ್ಳುವ ಪ್ರತಿಪಕ್ಷಕ್ಕೆ ಯಾವ ನೈತಿಕತೆ ಇದೆ? ಇನ್ನು 10 ದಿನಕ್ಕೆ ಬರ್ತದೆ, ಯಾವನು ಸೆಷನ್ ಬರ್ತದೆ, ಮುಂಗಾರು ಅಧಿವೇಶನ ಬರ್ತದೆ. ಧೋ ಅಂತ ಪ್ರವಾಹ ಬಂದಂಗೆ 2 ದಿನ ಜಗಳ ಆಡ್ತಾರೆ, 10ನೇ ದಿನ ಡಮಾರ್. ಯಾರು ಮಾತಾಡ್ತಾರ್ರಿ? ಈಗ ನಾನು ನೀವು ಟೆಕ್ನಿಕಲ್ ಮಾತಾಡ್ಕೊಂಡು ಕೂತ್ಕೊಂಡು ಏನಾದರೂ ಭಾಳ ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ಕೊಂಡಿದ್ದೀರಾ? ಆಯ್ತು ರೀ, ನಾನು ಆವಾಗಲೇ SC SP ಮತ್ತು ST SP ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ಸ್ಕೆಡ್ಯೂಲ್ಡ್ ಟ್ರೈಬ್ಗಳಿಗೆ ಅಂತ ಇಟ್ಟಿದ್ದಂಥ ವಾಲ್ಮೀಕಿ ಜನಾಂಗದಲ್ಲಿ 187 ಕೋಟಿ ಡಮಾರ್ ಮಾಡ್ಕೊಂಬಿಟ್ರು. 4 ದಿನ ಮಾತಾಡಿದ್ರು. ಒಬ್ಬ ಸಚಿವನನ್ನು ರಾಜೀನಾಮೆ ಕೊಡಿಸಿದ್ರು, 2 ಅರೆಸ್ಟ್ ಮಾಡಿಸಿದ್ರು. ಆ ಸಚಿವ ಆಗಿದ್ದಂಥ ಸನ್ಮಾನಿತರು ಆರಾಮಾಗಿ ಮನೆಯಲ್ಲಿ ಜೋಳದ ರೊಟ್ಟಿ ಕಡ್ಕೊಂಡಿದ್ದಾರೆ ಇವತ್ತು. ಎಣ್ಣೆಗಾಯಿ ಜೊತೆ, ನಮ್ಮೂರ ಕಡೆ ಎಣ್ಣೆಗಾಯಿ ಬರ್ತದೆ, ಗೊತ್ತಾಯ್ತಾ? ಓಕೆ. ಏನ್ರಿ ಆಯಿತು ಕ್ರಮ? ಏನು ರಾಜೀನಾಮೆ ಕೊಡಿಸಿದ್ದೆ ದೊಡ್ಡ ಸಾಧನೆನ? 4 ದಿನ ಒಂದು ಎನ್ಕ್ವೈರಿ ಕಮಿಟಿ ಫಾರ್ಮ್ ಅಂತಾರೆ, 4 ದಿನ ಖಮಾನ್ ಅವ್ರು ಏನೂ ಇಲ್ಲ, ಅವ್ರು ಭಾಳ ಪರಮ ಪುಣ್ಯಾತ್ಮರು ರೇ, ಏನು ರೇ ಅವ್ರ ಮೇಲೆ ಹೇಳ್ತೀರಾ ನೀವು ಅಂತ ಒಂದು ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡಿರೋರು, ಇಂಟರ್ನಲ್ ಕಮಿಟಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ, ಹಿ ವಿಲ್ ಬಿ ರೀಇನ್ಸ್ಟೇಟೆಡ್ ವಿತ್ ಪ್ರಮೋಷನ್. ಇದು ಹಂಗೇನೆ, ಬಿಕಾಸ್ ಎವ್ರಿಬಡಿ ಸೀಮ್ಸ್ ಟು ಬಿ ಇನ್ವಾಲ್ವ್ಡ್. ಎವ್ರಿಬಡಿ ಸೀಮ್ಸ್ ಟು ಬಿ ಇನ್ವಾಲ್ವ್ಡ್ ಮ್ಯಾನ್, ಎವ್ರಿಬಡಿ. ನಿಮ್ಗೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಈಗ 38,000 ಚದರ ಅಡಿ ಸಿದ್ದರಾಮಯ್ಯನವ್ರ ಜಾಗ ಅಂತ ಮಾತಾಡ್ತಾ ಇದ್ದೀವಿ, ಬಿಕಾಸ್ ಅವರು ರಾಜ್ಯದ ದೊರೆ ಅಂತ, ಅಂದರೆ ಅವರ ಧರ್ಮಪತ್ನಿ ಯಾರು ಪಾಪ ಪಾರ್ವತಮ್ಮನವರಿದ್ದಾರೆ, ಅವ್ರಿಗೆ ಸೇರಿದಂಥ ಜಾಗ ಅಂತ. 5 ಲಕ್ಷ ಚದರ ಅಡಿ ಇರುವಂಥ ಒಬ್ಬ ಮನುಷ್ಯ ಇದೇ ವಿಜಯನಗರದ ಜಾಗ ಇಟ್ಕೊಂಡಿದ್ದ, ಆಲ್ಟರ್ನೇಟಿವ್ ಸೈಟ್ ತಗೊಂಡು. ಎಷ್ಟು ರೀ? 5 ಲಕ್ಷ ಚದರ ಅಡಿ ಆಲ್ಟರ್ನೇಟಿವ್ ಸೈಟ್. ಹೂ ವುಡ್ ಲೈಕ್ ಟು ಸ್ಪೀಕ್? ಯಾರು ಮಾತಾಡ್ತಾರ್ರಿ? ಹುಳ್ಳುಳ್ಳಿಗಿರೋವಾಗ ಮನಸ್ಸು. ನೀವು ಮಾತಾಡ್ತೀರಾ, ನಾನು ಮಾತಾಡ್ತೀನಿ, ನನಗೆ ಉಳ್ಳಿಗಿಲ್ಲ, ನಿಮ್ಗೆ ಉಳ್ಳಿಗಿಲ್ಲ. ಯಾಕಂದರೆ ನಾನು ವಿಜಯನಗರ ಮೈಸೂರಲ್ಲಿ ಎಲ್ಲಿದೆ ಅಂತಲೂ ನೋಡಿಲ್ಲ, ಆಯಿತಾ. ಬೆಂಗಳೂರಿನಲ್ಲಿರೋ ವಿಜಯನಗರಕ್ಕೆ ಒಂದು 28 ಸಲ ಹೋಗಿರ್ಬೋದು ಅಷ್ಟೇ. ಅದು ಹೋಗ್ಬಿಟ್ಟು ಒಂದು ಕಾಪಿ ಗೀಪಿ ಕೊಡ್ಕೊಂಬಂದಿರ್ಬೋದು, ಗೊತ್ತಾಯ್ತಾ. ನನಗೂ ನಿಮಗೂ ಆಲ್ಟರ್ನೇಟಿವ್ ಲ್ಯಾಂಡು ಇಲ್ಲ, ನನಗೂ ನಿಮಗೂ ಇಣ್ಕಲ್ಲಲ್ಲಿ ಜಾಗನೂ ಇಲ್ಲ, ಕೆಸರೆಯಲ್ಲಿ ಜಾಗನೂ ಇಲ್ಲ, ಹೋಗತ್ಲಾಗ ಒಂದು ಪ್ರೈವೇಟ್ ಅಡಿ 10 ಅಡಿ ಜಾಗವೂ ಇಲ್ಲ, ನಂಗೆ ಬೇಕಾಗೂ ಇಲ್ಲ. ನಾನು ನೀವು ಮಾತಾಡ್ತೀವ್ರಿ, ವಿ ಸ್ಪೀಕ್. ಓಕೆ. ಮುಂಚೆ ಎಲ್ಲ A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ, E G D ಕ್ಯಾಟಗರಿ ಅಂತೆಲ್ಲ ಸೈಟು ಫ್ರೀಯಾಗಿ ಕೊಡ್ತಾಯಿದ್ರು BDAದವರು, ಅಥವಾ ನಾಮಿನಲ್ ಅಮೌಂಟ್ ಕಟ್ಸ್ಕೊಂಡು ಕೊಡ್ತಾಯಿದ್ರು. ಯಾರಿಗೆ ಕೊಡ್ತಾಯಿದ್ರು? ಪಬ್ಲಿಕ್ ಸರ್ವೆಂಟ್ಗಳಿಗೆ ಕೊಡ್ತಾಯಿದ್ರು, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೊಡ್ತಾಯಿದ್ರು, ಆಯಿತಾ. ನಮ್ಮ ಯೋಧರಿಗೆ ಕೊಡ್ತಾಯಿದ್ರು, ಪಾಪ ಭಾಳ ಹೆಮ್ಮೆಯ ಯೋಧರಿಗೆ ಕೊಡ್ತಾಯಿದ್ರು, ಪಾಪ ಅವರಿಗೆಲ್ಲರಿಗೂ ಕೊಡ್ತಾಯಿದ್ರು.
ವಿಶೇಷವಾದಂಥ ಸೇವೆ ಸಲ್ಲಿಸಿದಂಥವ್ರಿಗೆ ಕೊಡ್ತಾಯಿದ್ರು, ಎಲ್ಲ ಕೊಡ್ತಾಯಿದ್ರು ರೀ ಸೈಟು. ಈಗೆಲ್ಲ ಆದರೆ ಎಲ್ಲ ಗೋಲ್ಮಾಲ್ ಮಾಡ್ಕೊಂಬಿಟ್ರು ಸುಮಾರು ಜನ. ಈಗ ಆ ಥರದ್ದೆಲ್ಲ ಕೇಳ್ತಾನೆ ಇಲ್ಲ. ಇಲ್ಲ, ಅದು ಹೋಯ್ತು, ಅದು ಬಿಡಿ, ಅದು ಅದೆಲ್ಲ ನಿಲ್ಲಿಸ್ಬಿಟ್ರು. ಅದನ್ನೆಲ್ಲ ನಾಲ್ಕು ತಗೊಂಬಿಟ್ರು ಸುಮಾರು ಜನ. ಓಕೆ, ಪಕ್ಕದ ನಾಲ್ಕು ತಗೊಂಬಿಟ್ರು, 100/100 ತಗೊಂಬಿಟ್ರು ಸುಮಾರು ಜನ ಅದರಲ್ಲಿ. ಆಯಿತಾ, ಪಾಪ ನಮ್ಮ ಯೋಧರಿಗೆ ನಿಜವಾಗಿಯೂ ಸೈಟ್ ಸಿಗಲಿಲ್ಲ, ಅಮಾಯಕರಿಗೆ. ನಿಜವಾಗಿಯೂ ನಮ್ಮ ವೀರ ಯೋಧರಿಗೆ ಪಾಪ ನಿಜವಾಗಿಯೂ ನಮ್ಮ ಸೈಟ್ ಬೇಕು ಅಂತಿದ್ದಂಥ ಅನೇಕ ಜನ ಪಾಪ ನಮ್ಮ ಯೋಧರಿಗೆ ಸಿಗಲಿಲ್ಲ ಅದರಲ್ಲಿ. ಅದ್ರ ರಾಜಕಾರಣಿಗಳು ಅಂತ ಕರೆಸ್ಕೊಳ್ಳೋರು, ಬೇರೆಯವರು, ಅವರು, ಇನ್ನೊಬ್ಬರು, ಮತ್ತೊಬ್ಬರು, ಮಗದೊಬ್ಬರು, ಆಮೇಲೆ ಈ ಪೇಪರ್ ಗೀಪರೆಲ್ಲ ಇಟ್ಕೊಂಡಿದ್ದಂಥವ್ರು ಸುಮಾರು ಜನ, ಅಂದರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಂಥವ್ರು ಸುಮಾರು ಜನ, ಅವರೆಲ್ಲ ನಾಲ್ಕು ತಗೊಂಬಿಟ್ರಿ ಎಲ್ಲ. ಹಿಂಗೆ ಮಾಡ್ತಿದ್ರೆ ಬಡಬಗ್ಗರು ಹೆಂಗೆ ಮುಂದೆ ಬರೋದು? ರೈತಪರ ಸರ್ಕಾರ ಅಂತ ಹೇಳ್ತಾರೆ, ಬಂದವರೆಲ್ಲರೂ ಹಾಗೆ ಅದನ್ನೇ ಮಾತಾಡ್ತಾರೆ. ಈ ಥರ ಮಾಡಿದ್ರೆ ನಂಬಿಕೆ ಅಲ್ಲಿ ಬರುತ್ತೆ ಯಾರ ಮೇಲೆ? ಏನು ಮುಂದೆ ಬರೋದಲ್ಲ, ನೀವು ಬ್ರೇಕ್ ತಗೊಂಡ್ರೆ ಮುಂದಕ್ಕೆ ಹೋಗ್ಬೋದು. ನಾನು ಓಕೆ, ಕುಮಾರಸ್ವಾಮಿ ಅವರ ಒಂದು ಮಾತು ಇದ್ರ ಬಗ್ಗೆ ರಿಯಾಕ್ಷನ್, ಅದನ್ನು ಹಾಕಿದ್ರೂ ಮುಂದಕ್ಕೆ ಹೋಗ್ಬೋದು. ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಮೂಡ ಹಗರಣಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಸ್ಫೋಟಕ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದವರಿಂದಲೇ ಇದೆಲ್ಲ ಆಗ್ತಾ ಇದೆ, ಸಿಎಂ ಸ್ಥಾನದ ಆಕಾಂಕ್ಷಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೊಸ ಬಾಂಬ್ ಒಂದರ ಸಿಡಿಸಿದ್ದಾರೆ. ಇದೇ ವೇಳೆ 62 ಕೋಟಿ ಪರಿಹಾರ ಕೇಳಿದ ವಿಚಾರಕ್ಕೂ HDK ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಹೀಗೆ ಹೇಳೋ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯದ ಬಡವರ ಕಷ್ಟ ನೋವು ಗೊತ್ತಾಗ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ರಾದಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ, ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ. ನೀರಾವರಿ ಯೋಜನೆಗಳಿಗೂ ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ, ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಆಸ್ತಿ, ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಅದಕ್ಕೆ 62 ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ. ಆ ಅಮಾಯಕರು ರೈತರು ಭೂಮಿನ ರಾತ್ರೋರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತಿರಲ್ಲ, ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ಬಹಳ ಸಂತೋಷ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಬರಲ್ಲ. ಬಹಳ ಸಂತೋಷ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಬರಲ್ಲ. ಇನ್ನು ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ಮೈಸೂರು DC ಡಾಕ್ಟರ್ KV ರಾಜೇಂದ್ರ ಅವರನ್ನ ರಾಜ್ಯ ಸರ್ಕಾರ ದಿಢೀರ್ ವರ್ಗಾವಣೆ ಮಾಡಿದೆ. ಮೂಡ ಸೈಟ್ ಹಂಚಿಕೆ ಹಗರಣದ ಬಗ್ಗೆ ಮೊದಲೇ ಎಚ್ಚರಿಸಿದ್ದ ಜಿಲ್ಲಾಧಿಕಾರಿ ರಾಜೇಂದ್ರ ಸುದೀರ್ಘ ಪತ್ರವನ್ನು ಬರೆದು ಅಕ್ರಮದ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೂ ತಂದಿದ್ರು. ಇದರ ಬೆನ್ನಲ್ಲೇ ರಾಜೇಂದ್ರರನ್ನ ವರ್ಗಾವಣೆ ಮಾಡಿ ಮೈಸೂರು ಪಾಲಿಕೆ ಆಯುಕ್ತರಾಗಿದ್ದ ಲಕ್ಷ್ಮೀಕಾಂತ ರೆಡ್ಡಿ ಅವರನ್ನ ನೂತನ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ವರ್ಗಾವಣೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮೂಡ ಹಗರಣ ಹೊರತಂದಿದ್ದಕ್ಕೆ ಸರ್ಕಾರ ಸೇಡು ತೀರಿಸಿಕೊಳ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ MLC H ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಯಾಕಪ್ಪ ಮಣ್ಣಿನ ಮೇಲೆ ಆಸೆ ಪಡ್ತಾ ಇದೆಯಾ? ಕೆಸರೆ ಜಾಗ ದಲಿತನ ಭೂಮಿ, ಅದರ ಮೇಲೆ ನಿನಗೆ ಆಸೆ ಯಾಕೆ? ನಿಮ್ಮ ಜಾಗಕ್ಕೆ 6 ಕೋಟಿ ರೂಪಾಯಿ ಅಷ್ಟೇ ಆಗಬಹುದು, ಆದರೆ ನೀನು 62 ಕೋಟಿ ಪರಿಹಾರವನ್ನ ಕೇಳ್ತಾ ಇದೆಯಲ್ಲಪ್ಪ. ಮೂಡದಲ್ಲಿ ನಡೆದಿರೋದು ಸಾವಿರಾರು ಕೋಟಿ ಹಗರಣ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ H ವಿಶ್ವನಾಥ್ ಏಕವಚನದಲ್ಲೇ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಅಂತ ಸಿದ್ದರಾಮಯ್ಯ ಯಾಕೆ ಹಿಂಗ್ ಬದಲಾವಣೆ ಆಗ್ಬಿಟ್ರು? ಯಾಕೆ ಮಣ್ಣು ಹಿಡಿದು ಹೋಗ್ತಾ ಇದೀರಿ? ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾರೆ? ನನಗೂ ಸಮಾಜವಾದಿ ಮನಸ್ಸುಳ್ಳಂತ, ಸಮಾಜದ ಬಗ್ಗೆ ಅಪಾರ ಕಳಕಳಿ ಇಂತ ಸಿದ್ದರಾಮಯ್ಯ ವೈದ್ಯ ಸುರೇಶ್ HOD ಮಿನಿಸ್ಟ್ರು ಅವ್ನು HOD ಕೊಡೋದೇ ಇಲ್ಲ ರೀ. ಅಯ್ಯ, ಅವನು ಇದು ಎಂತದು ರಿಯಲ್ ಎಸ್ಟೇಟ್ ಗಿರಾಕಿ. ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟ್ ಆಗಿ ಇಲ್ಲಿ ಬಂದು, ಅವನು ಅವನ ಮಗನ ಇಬ್ರು ಬಂದಿದ್ದು ನನ್ನ ಹತ್ರ ಫೋಟೋಗಳು ಐತೆ. 4 ವಾರ ತಗೊಂಡಿದ್ದೀನಿ, ಟೈಮ್ ಕೊಡ್ತೀನಿ ನೋಡ್ರಿ. ಅವನು ಯಾರು ಬರ್ಲಿ, ಟೈಮ್ ಬರ್ಲಿ, 4 ವಾರ. ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು, ಅವ್ನು ಊಹಿಸಿ ಅವ್ನು ಯಾರು, ಅವ್ನ ಸೈಟ್ ಕೇಳಕ್ ಬಂದಿದ್ದ. ಅವನು ಅವನ ಮಗ ಇಬ್ರು ಬಂದಿದ್ರು. ಟೈಮ್ ಬಂದಾಗ ನಾನು ಮಾಡ್ತೀನಿ, ಅವನೊಬ್ಬನೆಲ್ಲ ಮಾತಾಡಕ್ ಬರೋದು. ವಯಸ್ಸಿಗೆ ಮರ್ಯಾದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.